ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮನೆಯಲ್ಲಿಯೇ ಪಕ್ಕಾ ಡಾಬಾ ಸ್ಟೈಲ್ನಲ್ಲಿ ರುಚಿಯಾದ ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪನ್ನೀರ್ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಈ ಗ್ರೇವಿ ಇಷ್ಟ ಆಗುತ್ತೆ. ಮೊದಲಿಗೆ ಒಂದು ಬಾಣಲಿ ಕಾಯಕ್ಕಿಟ್ಟು, ಬಾಣಲಿ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆನ ಹುರ್ಕೋಬೇಕಾಗುತ್ತೆ. ಮೊದಲು ಒಂದು ಅನಾನಸ್ ಹೂವು ಮತ್ತು 2 ಪಲಾವ್ ಎಲೆ, ಹಾಗೆ ಒಂದು ಚಕ್ಕೆ ಮತ್ತು 1-2 ಲವಂಗ, 1 ಏಲಕ್ಕಿ. ಇಲ್ಲಿ ಒಂದು 1/4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು 1 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಒಂದು 50 ಗ್ರಾಮಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಇದೆಲ್ಲ ಕೆಂಪು ಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಈಗ ನೀಟಾಗಿ ಇದು ಕಲರ್ ಬಂದಿದೆ. ಇದಾದ ನಂತರ ಒಂದು 2 ದಪ್ಪನೇ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಮಸಾಲೆಗೆ ತೊಗೊಂಡಿರೋ ಈರುಳ್ಳಿ, ಒಗ್ಗರಣೆಗೆ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇದರಲ್ಲಿ ಹುರ್ಕೋಬೇಕಾಗುತ್ತೆ ಇದು ಕೂಡ. ಸೊ ಈಗ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಅದು ಕೂಡ ನೀಟಾಗಿ ಹುರ್ಕೊಳ್ಳೋಣ ಎಲ್ಲ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನಿಲ್ಲಿ ತೆಂಗಿನಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ ರುಬ್ಬೋದಕ್ಕೆ, ಬರೀ ಇಷ್ಟೇ ಹಾಕೋತಾ ಇರೋದು. ಇಷ್ಟನ್ನು ಹಾಕ್ಕೊಂಡು ಮಾಡಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನಿವಾಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಈ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ. ಸೊ ಖಾರ ಇರೋ ಮೆಣಸಿನ್ಕಾಯಿ ಆದರೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ನೀಟಾಗಿ ಹುರಿದ್ಮೇಲೆ ಇವಾಗ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಡೋಣ. ನಂತರ ಒಂದು ತವಾಗೆ ಸ್ವಲ್ಪ ಬೆಣ್ಣೆ ಸವರಿ ಪನ್ನೀರನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ತವಾಕಾದ್ಮೇಲೆ ಸ್ವಲ್ಪ ಬೆಣ್ಣೆ ಫುಲ್ ಅದಕ್ಕೆ ಸವರ್ಬಿಟ್ಟು ಪನ್ನೀರ್ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಗ್ಯಾಸ್ ಫ್ಲೇಮು ಹೈನಲ್ಲೇನು ಬೇಡ, ಮೀಡಿಯಮ್ ಫ್ಲೇಮೇ ಇರಲಿ. ನೋಡಿ, 1 ನಿಮಿಷ ಒಂದು ಕಡೆ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ಎರಡೂ ಕಡೆ ನೀಟಾಗಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಇದು ರೋಸ್ಟ್ ಆದರೆ ಸಾಕು. ನೋಡಿ, ನೀಟಾಗಿ ಈ ರೀತಿ ಎಲ್ಲ ರೋಸ್ಟ್ ಆದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಅಷ್ಟೊತ್ತಿಗೆ ಈ ಮಸಾಲೆ ಎಲ್ಲ ನಮಗೆ ತಣ್ಣಗಾಗಿರುತ್ತಲ್ವ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಂತರ ಒಂದು ಬಾಣಲಿಗೆ ಕಾಯಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆಗಿಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಪದಾರ್ಥಗಳಾದ ಒಂದು ಚಕ್ಕೆ, 1 ಲವಂಗ, 1 ಅನಾನಸ್ ಹೂವು, 1 ಏಲಕ್ಕಿ ಮತ್ತು 1-2 ಪಲಾವ್ ಎಲೆ, ಒಂದು 6 ಗೋಡಂಬಿ ಇಷ್ಟೇ ಹಾಕ್ತಾ ಇರೋದು. ಇದನ್ನೆಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಿಕೊಂಡು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಸೊ ಆ ಈರುಳ್ಳಿ ಕೂಡ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಸ್ವಲ್ಪ ಮಿಕ್ಸ್ ಆಗೋ ರೀತಿ ಹುರ್ಕೋಬೇಕು. ನೋಡಿ, ಇದೆಲ್ಲ ಆಗಿದೆ ಇವಾಗ. ಸೊ ಈಗ ಒಂದು ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ನ. ಓಕೆ, ಇದು ಆಪ್ಷನಲ್ಲು, ನೀವು ಮನೆಯಲ್ಲಿದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಹಾಕೋದೇನು ಬೇಡ, ಹಾಕಲೇಬೇಕು ಅಂತಲೂ ಕೂಡ ಏನಿಲ್ಲ ಇದು. ಓಕೆನಾ? ನೋಡಿ, ಇದೆಲ್ಲ ನೀಟಾಗಿ ಈ ರೀತಿ ಎಣ್ಣೆಯಲ್ಲೇ ಸ್ವಲ್ಪ ಕ್ಯಾಪ್ಸಿಕಮ್ಮು ಬೇಯ್ಕೊಳ್ಳೋ ಥರ, ಅಂದರೆ ಅರ್ಧಂಬರ್ಧ ಬೆಂದರೆ ಸಾಕು, ಪೂರ್ತಿ ಏನು ಬೇಯಿಸ್ಬೇಕಂತೇನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಸೋಂಪು ಮತ್ತು ಕಸೂರಿ ಮೇಥಿ ಇಟ್ಕೊಂಡಿದ್ನಲ್ವ, ಅದು ಕೂಡ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನು ಧನಿಯಾ ಪೌಡರು, 1/4 ಚಮಚ ಅಷ್ಟು ಗರಂ ಮಸಾಲೆ ಪೌಡರು ಇಷ್ಟೇ ಯೂಸ್ ಮಾಡ್ತಾ ಇರೋದು. ಇದೆಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಒಂದು ಬಟಾಣಿ ನಾನು ನೈಟು ನೆನೆ ಹಾಕಿ ಬೆಳಗ್ಗೆ ಎದ್ದು ಅದನ್ನು 1-2 ವಿಷಲ್ಲು ಕೂಗಿಸ್ಕೊಂಡು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಅದು 1 ಕಪ್ ಬಟಾಣಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಎಲ್ಲನೂ ಮಸಾಲೆ ಬಟಾಣಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಹಾಕಿದ್ಮೇಲೆ ಒಂದು ಸರಿ ಸೌಟಲ್ಲಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ತಿರುಗಿಸ್ಕೊಂಡು, ಮತ್ತು ಮಿಕ್ಸಿ ಜಾರಲ್ಲಿ ಇನ್ನೂ ಇರುತ್ತಲ್ವ ಮಸಾಲೆ, ಅದನ್ನೆಲ್ಲ ನೀಟಾಗಿ ನೀರು ಹಾಕಿ ತೊಳ್ಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ನಿಮಗೆ ಐಡಿಯಾ ಗೊತ್ತಾಗುತ್ತಲ್ವ, ತುಂಬ ತೆಳುವಾಗಿ ಆಗೋದೇನು ಬೇಡ, ಮೀಡಿಯಮ್ ಆಗಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರಿ ಗಟ್ಟಿ ಆಗೋಯ್ತು ಅಂತ ಹೇಳಿ ಗ್ರೇವಿ ಎಲ್ಲ ಆದಮೇಲೆ ಮತ್ತೆ ನೀರು ಹಾಕಕ್ಕೆ ಹೋಗಬೇಡಿ, ಅದು ರುಚಿ ಹೊರಟೋಗುತ್ತೆ. ಮೊದಲೇ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲನೂ ಒಂದು ಸರಿ ಮಿಕ್ಸ್ ಆಗೋ ರೀತಿ ತಿರುಗಿಸ್ಕೊಳ್ಳಿ.
ಆಮೇಲೆ ಇದನ್ನು ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಯೋಕ್ಕೆ ಬಿಡಿ. ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರನ್ನ ಹಾಕೋಣ. ಪನ್ನೀರ್ ಹಾಕಿದ್ಮೇಲೆ ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಒಂದು 5-7 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ. ತುಂಬ ಹೊತ್ತು ಬೇಯಿಸಿದ್ರೆ ಪನ್ನೀರ್ ಗಟ್ಟಿ ಆಗಿಬಿಡುತ್ತೆ, ಆ ಥರ ಎಲ್ಲ ಏನಿಲ್ಲ. ಆಲ್ರೆಡಿ ನಾವಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನೀವು ಎಷ್ಟೊತ್ತು ಬೇಯಿಸಿದ್ರೂ ಪನ್ನೀರು ಏನೂ ಆಗಲ್ಲ. ಓಕೆ, ನೋಡಿ ಈ ರೀತಿ ನೀಟಾಗಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಒಂದು 7 ಮಿನಿಟ್ಸು ನೀವು ಅದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ ಎಲ್ಲ ಎಣ್ಣೆ ನೀಟಾಗಿ ಮೇಲೆ ಬಂದಿದೆ ಅಲ್ವಾ, ಈ ರೀತಿ ಎಣ್ಣೆ ಎಲ್ಲ ನೀಟಾಗಿ ಮೇಲೆ ಬಂದರೆ ಅದು ಗ್ರೇವಿ ಕರೆಕ್ಟಾಗಿ ಆಗಿದೆ ಅಂತಲೇ ಅರ್ಥ. ಒಂದು ಸರಿ ಫೈನಲಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು ಆವಾಗವಾಗ ಸ್ವಲ್ಪ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸುಮ್ಮನೆ ಬಿಟ್ಬಿಟ್ರೆ ಅದು ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಸೊ ಆವಾಗ ಸ್ವಲ್ಪ ಓಪನ್ ಮಾಡಿ, ಪ್ಲೇಟ್ ಓಪನ್ ಮಾಡಿ ನೀವು ಈ ರೀತಿ ತಿರುಗಿಸ್ಕೊತಾ ಇರಬೇಕಾಗುತ್ತೆ. ಈಗ ನೀಟಾಗಿ ರೆಡಿ ಆಗಿದೆ ನೋಡಿ ಇದು. ಫೈನಲಾಗಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪು ಹಾಕಿದ ವಿಡಿಯೋ ಹಿಡ್ದಿದ್ದೆ, ಬಟ್ ಅದು ಸೇವ್ ಆಗಿಲ್ಲ. ಸೊ ನೀವು ಅದಕ್ಕೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು. ನೋಡಿ ಒಂದು ಬೌಲ್ ತೊಗೊಂಡು ಈಗ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ, ಪಕ್ಕಾ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ. ನಿಜವಾಗ್ಲೂ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಇದನ್ನು ತಿನ್ನಬೇಕು ಅನ್ನಿಸ್ದಾಗ ಹೊರಗಡೆನೇ ಹೋಗಿ ತಿನ್ನಬೇಕು ಅಂತೇನಿಲ್ಲ, ನೀವು ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಮನೆಯಲ್ಲಿ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ವೀಕ್ಷಕರೇ. ನಾನಿಲ್ಲಿ ಚಪಾತಿಗೆ ಈ ಗ್ರೇವಿ ಮಾಡಿದ್ದೀನಿ. ನೀವು ಬೇಕಾದರೆ ರೋಟಿ, ಬಟರ್ ಕುಲ್ಚಾ, ನಾನ್, ಗೀ ರೈಸ್, ಜೀರಾ ರೈಸ್, ಅಷ್ಟೇ ಯಾಕೆ ವೈಟ್ ರೈಸು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇಷ್ಟು ಈಸಿ ಅಲ್ವಾ? ಖಂಡಿತ ಮನೇಲಿರೋರು ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಪನ್ನೀರ್ ಗ್ರೇವಿಯಲ್ಲಿ ನಾವು ತುಂಬ ವೆರೈಟಿನ ಮಾಡ್ಬೋದು. ಸೊ ನಾನು ನಿಮಗೆ ಮುಂದೆ ಹೋಗ್ತಾ ಎಲ್ಲನೂ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.